ಕರುನಾಡಿನ ಎಲ್ಲ ಎನ್ಆರ್ ಪ್ರಾಪರ್ಟಿ ವೀಕ್ಷಕರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು BMRDA ಅಪ್ರೂವಲ್ ಪ್ರಾಪರ್ಟಿ. ಇದು ಆಸ್ಟ್ರೋ ಸಿಟಿ ಗೇಟೆಡ್ ಕಮ್ಯುನಿಟಿ. ನೀವು ನೋಡ್ತಾ ಇರಬಹುದು ಈ ಪ್ರಾಪರ್ಟಿ ಎಂಟ್ರೆನ್ಸ್ ಅಂದ್ರೆ ಮುಂದೆ 30 ಫೀಟ್ ರೋಡ್ ಅವೈಲೇಬಲ್ ಇದೆ. ಈ ಕಮ್ಯುನಿಟಿಯಲ್ಲಿ ಸ್ವಿಮ್ಮಿಂಗ್ ಪೂಲ್, ಕ್ಲಬ್ ಹೌಸ್, 24 hours ವಾಟರ್ ವಿತ್ ಸೆಕ್ಯೂರಿಟಿ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ಪಾರ್ಕ್ ಕೂಡ ನಮ್ಗೆ ಇಲ್ಲಿ ಸಿಗುತ್ತೆ. ಈ ಪ್ರಾಪರ್ಟಿ ಎಂಟ್ರೆನ್ಸ್ ಅಲ್ಲಿ ಎರಡ್ ಸೈಡ್ ಕೂಡ ಗಾರ್ಡನ್ ಸ್ಪೇಸ್ ಕೊಟ್ಟಿದ್ದಾರೆ. ಈ ಪ್ರಾಪರ್ಟಿಯ ಡೈಮೆನ್ಷನ್ಸ್ ಬಂದು 30x50 ಇದೆ. ಪ್ರಾಪರ್ಟಿ ಮತ್ತೆ ಪ್ರಾಪರ್ಟಿಯ ಮೇನ್ ಡೋರ್ ಬಂದು ನಾರ್ತ್ ಫೇಸಿಂಗ್ ಇದೆ. ಇವಾಗಿನ ಟ್ರೆಂಡಿಗೆ ತಕ್ಕಾಗೆ ತುಂಬಾ ನೀಟಾಗಿ ರಿಚ್ ಆಗಿ ಫ್ರಂಟ್ ಎಲಿವೇಶನ್ ನ ಕೊಟ್ಟಿದ್ದಾರೆ. ವೆಹಿಕಲ್ಸ್ ಎಲ್ಲ ಹೋಗಿ ಬರೋದಕ್ಕೆ ಸ್ಲೋಪಿಂಗ್ ಕೂಡ ಅವೈಲೇಬಲ್ ಇದೆ. ಮೇನ್ ಗೇಟ್ ನ ಇವರು ಮೈಲ್ಡ್ ಸ್ಟೀಲ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈ ಪ್ರಾಪರ್ಟಿಯಲ್ಲಿ ಪಾರ್ಕಿಂಗ್ ಅಲ್ಲಿ 3 ಕ್ಯಾಮ್ರಾ ಪ್ರಾವಿಷನ್ಸ್ ಇದೆ. ಅಂದ್ರೆ CCTV ಕ್ಯಾಮ್ರಾ ಪ್ರಾವಿಷನ್ಸ್ ಇದೆ. 2 ಫ್ರಂಟ್ ಅಲ್ಲಿ ಬರುತ್ತೆ, 1 ಆ ಸೈಡ್ ಅಲ್ಲಿ ಬರುತ್ತೆ. ಇದು ಸಂಪ್. ಪಾರ್ಕಿಂಗ್ ದೊಡ್ಡದಾಗಿರೋದ್ರಿಂದ 2 ಕಾರ್ ನಾವು ಪಾರ್ಕ್ ಮಾಡಬಹುದು. ಗಾಳಿ ಬೆಳಕು ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ನಮಗೆ ಪ್ಯಾಸೇಜ್ ಕೂಡ ಅವರು ಸ್ಪೇಸ್ ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಸರ್ವೆಂಟ್ ರೂಮ್ ಇದೆ. ಇದು ಸಿಲಿಂಡರ್ ಯೂನಿಟ್. ಇದು ಸರ್ವೆಂಟ್ ರೂಮ್. ಇದೊಂದು ಕಾಮನ್ ವಾಶ್ರೂಮ್ ಮತ್ತೆ ಪ್ಯಾಸೇಜ್ ಸ್ಪೇಸ್. ಇವಾಗ ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಣ. ಈ ಪ್ರಾಪರ್ಟಿ ಎಂಟ್ರಿ ಆಗ್ತಿದ್ದಂಗೆ ಈ ವಾಲ್ಸ್ ಎಲ್ಲ ಏನಿದೆ ಇದೆಲ್ಲ ಕಂಪ್ಲೀಟ್ ಇಟಾಲಿಯನ್ ಮಾರ್ಬಲ್. ಮೇನ್ ಡೋರ್ ಬಂದು ಟೀಕ್ವುಡ್ ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಇದು ಗೆಸ್ಟ್ ವೇಟಿಂಗ್ ಏರಿಯಾ. ಈ ಪ್ರಾಪರ್ಟಿ ಕಂಪ್ಲೀಟ್ ಅವ್ರು ಯೂಸ್ ಮಾಡಿರೋದು ಇಟಾಲಿಯನ್ ಮಾರ್ಬಲ್. ಅಂದರೆ ಫ್ಲೋರಿಂಗಿಗೆ ಯೂಸ್ ಮಾಡಿರೋದು ಕಂಪ್ಲೀಟ್ ಇಟಾಲಿಯನ್ ಮಾರ್ಬಲ್. ಗ್ರೌಂಡ್ ಫ್ಲೋರಿಂದ ಫುಲ್ ಟಾಪ್ವರೆಗೂ ಲಿಫ್ಟ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ಇದು UPS ಕನೆಕ್ಷನ್. ಇದು ಗೆಸ್ಟ್ ರೂಮ್. ಇಲ್ಲಿ ಕಾಟ್ ಆಲ್ರೆಡಿ ಇನ್ಬಿಲ್ಟ್ ಇದೆ. ಸ್ಟೋರೇಜ್ಗೆ ತುಂಬ ದೊಡ್ಡ ಸೈಜಲ್ಲಿ ಸ್ಪೇಸ್ ಬಿಟ್ಟಿದ್ದಾರೆ. TV ಯೂನಿಟ್, ವೆಂಟಿಲೇಷನ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಇದು ಡ್ರೆಸ್ಸಿಂಗ್ ಏರಿಯಾ. ಅಟ್ಯಾಚ್ ಟಾಯ್ಲೆಟ್. ಇವಾಗ ನಾನು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ತುಂಬ ಜನ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ನಾವು 1 ಲಕ್ಷ ರೀಚ್ ಆಗೋಕ್ಕೆ ತುಂಬ ಹತ್ತಿರದಲ್ಲಿದ್ದೀವಿ. ಸೊ ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿ. ಇವಾಗ ನಾನು ಫಸ್ಟ್ ಫ್ಲೋರಲ್ಲಿದ್ದೀನಿ. ಇವಾಗ ನಾನಿರೋದು ಲಿವಿಂಗ್ ಏರಿಯಾದಲ್ಲಿ. ಲಿವಿಂಗ್ ಏರಿಯಾನ ತುಂಬ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ. 2 ಸೈಡೂ ವೆಂಟಿಲೇಷನ್ಗೆ ದೊಡ್ಡ ಸೈಜಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಇದು TV ಯೂನಿಟ್. ದೇವ್ರ ಮನೆ ವಾಸ್ತು ಪ್ರಕಾರ ಏನೇನು ಡಿಸೈನ್ಸ್ ಬೇಕೋ ಆ ಡಿಸೈನ್ಸ್ ಎಲ್ಲ ಅವ್ರು ಕೊಟ್ಟಿದ್ದಾರೆ. ದೇವ್ರ ಮನೆ ಒಳಗಡೆ ಒಂದು ಸ್ಯಾಂಡ್ಲಿಯರ್ ಇದೆ. ಮತ್ತು ದೇವ್ರ ಮನೆಯಲ್ಲಿ ವಾಲಿಂಗ್ ಕೂಡ ಅವ್ರು ಯೂಸ್ ಮಾಡಿರೋದೆಲ್ಲ ಇಟಾಲಿಯನ್ ಮಾರ್ಬಲ್.
ಲಿವಿಂಗ್ ಏರಿಯಾದಲ್ಲಿ ಒಂದು ಬಾಲ್ಕನಿ ಇದೆ. ಸ್ಟೇನ್ಲೆಸ್ ಸ್ಟೀಲ್ ವಿತ್ ಟಫ್ ಆ್ಯಂಡ್ ಗ್ಲಾಸಸ್ ಯೂಸ್ ಮಾಡಿದ್ದಾರೆ. ಅದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದು ಡೈನಿಂಗ್ ಹಾಲ್. ಡೈನಿಂಗ್ ಹಾಲಲ್ಲಿ ಸ್ಟೋರೇಜ್ಗೂ ಅವ್ರು ಕಬರ್ಡ್ಸ್ ಕೊಟ್ಟಿದ್ದಾರೆ. ಒಂದು ಸ್ಯಾಂಡ್ಲಿಯರ್ ಇದೆ. ವೆಂಟಿಲೇಷನ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಒಂದು ಕ್ಯೂಟಾಗಿರೋ ವಾಶ್ ಬೇಸಿನ್ ಇದೆ. ಇವಾಗ ನಾನಿರೋದು ಓಪನ್ ಕಿಚನಲ್ಲಿ. ಇದನ್ನು ತುಂಬ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸ್ಟೋರೇಜ್ಗೆಲ್ಲ ಅವ್ರು ತುಂಬ ಚೆನ್ನಾಗಿ ಸ್ಪೇಸ್ ಕೊಟ್ಟಿದ್ದಾರೆ. ಗ್ಯಾಸ್ ಸ್ಟವ್ ಮತ್ತು ಚಿಮ್ನಿ ಎಲ್ಲ ಇನ್ಬಿಲ್ಟ್ ಇದೆ. ಇಲ್ಲೂ ಮಿಕ್ಸಿ, ಮೈಕ್ರೋವೇವನ್ಗೆಲ್ಲ ಸ್ಟೋರೇಜ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಇದು ಫ್ರಿಡ್ಜ್ ಏರಿಯಾ. ಇಲ್ಲಿ ಕಟ್ಟಿಂಗಿಗೆಲ್ಲ ತುಂಬ ಚೆನ್ನಾಗಿ ಸ್ಪೇಸ್ ಕೊಟ್ಟಿದ್ದಾರೆ ವಿತ್ ಕಬರ್ಡ್ಸ್ ಇದೆ. ಇದು ಕಿಚನ್ ಯುಟಿಲಿಟಿ ಏರಿಯಾ. ಇಲ್ಲೂ ಸ್ಟೋರ್ ಮಾಡೋಕ್ಕೆ ಶೆಲ್ಫ್ ಕೊಟ್ಟಿದ್ದಾರೆ. ಒಂದು ಟ್ಯಾಪ್ ಇದೆ. ಸಿಂಕ್ ಇದೆ ವಿತ್ ಕಬರ್ಡ್ಸ್ ಇದೆ. ಯುಟಿಲಿಟಿ ಪಕ್ಕ ಒಂದು ಸ್ಟೋರ್ ರೂಮ್ ಇದೆ. ಕಿಚನ್ ಸ್ಟೋರೇಜ್ಗೆ ಈ ರೂಮ್. ಕಿಚನ್ ಪಕ್ಕ ಒಂದು ರೂಮ್ ಇದೆ. ಇದೊಂದು ಕಾಮನ್ ಟಾಯ್ಲೆಟ್. ಟಾಯ್ಲೆಟಲ್ಲಿ ಯೂಸ್ ಮಾಡಿರೋ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್. ಇವಾಗ ನಾನು ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀನಿ. ನಾವು ಸೆಕೆಂಡ್ ಫ್ಲೋರಿಗೆ ಬರ್ತಾ ಇದ್ದಂಗೆ ನಮಗೆ ಇಲ್ಲಿ ಕೂಡ ಟಫ್ ಆ್ಯಂಡ್ ಗ್ಲಾಸಸ್ ವಿತ್ ಸ್ಟೇನ್ಲೆಸ್ ಸ್ಟೀಲ್ ಕೊಟ್ಟಿದ್ದಾರೆ. ಇದು ಏನಕ್ಕೆ ಅಂದರೆ ಕಿಚನ್ ಮತ್ತು ಲಿವಿಂಗ್ ಏರಿಯಾ ಮತ್ತು ರೂಮ್ಸ್ಗೆ ಕನೆಕ್ಷನ್ ಇರಲಿ ಅನ್ನೋ ಕಾರಣಕ್ಕೆ ಈ ಸ್ಪೇಸ್ ಕೊಟ್ಟಿದ್ದಾರೆ. ಈ ಸ್ಯಾಂಡ್ಲಿಯರ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಫ್ಲೋರಲ್ಲಿ 2 ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಕೂಡ ಕಾಟ್ ಇನ್ಬಿಲ್ಟ್ ಇದೆ. ಈ ಕಾಟಲ್ಲಿ ಕೂಡ ನಾವು ಸ್ಟೋರ್ ಮಾಡ್ಬೋದು. ಕಬರ್ಡ್ಸ್, ವಿಂಡೋಸ್ ಮುಂದೆ ಸಿಟೌಟಿಗೆ ಸ್ಪೇಸ್ ಕೊಟ್ಟಿದ್ದಾರೆ. ಇದು ಟಿವಿ ಯೂನಿಟ್. ಇದು ಡ್ರೆಸ್ಸಿಂಗ್ ಏರಿಯಾ. ಇಲ್ಲೂ ಕೂಡ ಸ್ಟೋರೇಜ್ಗೆ ದೊಡ್ಡ ಸೈಜಲ್ಲಿ ಕಬರ್ಡ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಸೈಡಲ್ಲಿ ಕೂಡ ಸ್ಟೋರ್ ಮಾಡೋಕ್ಕೆ ಸ್ಪೇಸ್ ಇದೆ. ಮಿರರ್ನ ತುಂಬ ದೊಡ್ಡ ಸೈಜಲ್ಲಿ ಕೊಟ್ಟಿದ್ದಾರೆ. ಅಟ್ಯಾಚ್ ಟಾಯ್ಲೆಟ್. ಈ ರೂಮ್ಗೆ ಆಪೋಸಿಟ್ ಕಿಡ್ಸ್ ರೂಮ್ ಇದೆ. ಇಲ್ಲೂ ಕೂಡ ಕಾಟ್ ಇನ್ಬಿಲ್ಟ್ ಇದೆ. ವೆಂಟಿಲೇಷನ್ಗೆ ಫುಲ್ ದೊಡ್ಡ ಸೈಜಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ.
ಈ ರೂಮ್ನ ನೋಡಿದ್ರೆ ಫ್ಯಾಂಟಸಿ ವರ್ಲ್ಡ್ ಅನ್ನೋ ಥರ ಫೀಲ್ ಆಗುತ್ತೆ. ಇಲ್ಲೂ ಕೂಡ ಸ್ಟೋರೇಜ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಇದು ಡ್ರೆಸ್ಸಿಂಗ್ ಏರಿಯಾ. ಇಲ್ಲೂ ಕಬರ್ಡ್ಸ್ ಬರುತ್ತೆ, ಮಿರರ್ ಇದೆ. ಅಟ್ಯಾಚ್ ಟಾಯ್ಲೆಟ್. ಈ ರೂಮಲ್ಲಿ ಅಟ್ಯಾಚ್ ಬಾಲ್ಕನಿ ಕೂಡ ಇದೆ. ಬಾಲ್ಕನಿಯಲ್ಲಿ ಟಫನ್ ಗ್ಲಾಸಸ್ ಯೂಸ್ ಮಾಡಿದ್ದಾರೆ. ಇವಾಗ ನಾನು 3rd ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಥರ್ಡ್ ಫ್ಲೋರ್ಗೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಜಿಮ್ ಏರಿಯಾ ಸಿಗುತ್ತೆ. ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇದೆ. ಇಲ್ಲಿ ವೆಟ್ ಏರಿಯಾ, ಡ್ರೈ ಏರಿಯಾಗೆ ಸಪ್ರೇಟ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಬಾತಿಂಗ್ ಟಬ್ ಕೂಡ ಇದೆ. ಇದು ಹೋಮ್ ಥಿಯೇಟರ್. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಬರೀ ಪೇಂಟಿಂಗ್ ಮಾತ್ರ ಇಲ್ಲಿನ ಬ್ಯಾಲೆನ್ಸ್ ಇದೆ. ಹೋಮ್ ಥಿಯೇಟರ್ಗೆ ಬೇಕಾಗಿರೋ ಎಲ್ಲ ಎಕ್ವಿಪ್ಮೆಂಟ್ಸು ಇಲ್ಲಿ ಅವೈಲೇಬಲ್ ಇದೆ. ಇವಾಗ ನಾನಿರೋದು ಬಾಲ್ಕನಿಯಲ್ಲಿ. ಬಾಲ್ಕನಿಯಲ್ಲಿ 2 ಕಡೆನೂ ಗಾರ್ಡನಿಂಗ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಬಿಸಿಲು ಮತ್ತು ಮಳೆ ಅವಾಯ್ಡ್ ಆಗೋಕ್ಕೆ ಮಂಗಳೂರು ಟೈಲ್ಸಿಂದ ಕವರ್ ಮಾಡಿದ್ದಾರೆ. ನಾವು ಈ ಪ್ರಾಪರ್ಟಿಯ ಬಾಲ್ಕನಿಗೆ ಬಂದರೆ ಫ್ರಂಟ್ ನಮಗೆ ಪಾರ್ಕ್ ವ್ಯೂ ಸಿಗುತ್ತೆ. ಈವ್ನಿಂಗ್ ಟೈಮು ಒಂದು ಒಳ್ಳೆ ಫ್ರೆಶ್ ಏರ್ ಜೊತೆಗೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇವಾಗ ನಾನು ಟೆರೆಸ್ಗೆ ಹೋಗ್ತಾ ಇದ್ದೀನಿ. ಲಿಫ್ಟ್ ರೂಮ್, ಬಟ್ಟೆಗಳನ್ನ ಹಾರಾಕೋಕ್ಕೆ ಜಾಗನೂ ಕೊಟ್ಟಿದ್ದಾರೆ. ಸಿಂಟೆಕ್ಸ್ ಇದೆ, ಸೋಲಾರ್ ಕೂಡ ಇದೆ. ಮತ್ತಿದು ವಾಷಿಂಗ್ ಏರಿಯಾ. ಈ ಪ್ರಾಪರ್ಟಿ ಬಂದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿದೆ. ಯಾರಾದರೂ ಒಂದು ಲಕ್ಸುರಿಯಸ್ ಪ್ರಾಪರ್ಟಿ, ನಮಗೊಂದು ಒಳ್ಳೆ ಕಮ್ಯುನಿಟಿಲಿ ಜಾಗ ಬೇಕು ಅಂತ ಇರೋರು ಈ ಪ್ರಾಪರ್ಟಿನ ನೋಡ್ಬೋದು, ಪರ್ಚೇಸ್ ಮಾಡ್ಬೋದು. ಈ ಪ್ರಾಪರ್ಟಿಗೆ ನಿಯರೆಸ್ಟ್ ಆಗಿ ಸುಮಾರು ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಬರುತ್ತೆ. ವಿಪ್ರೋ ಮತ್ತು ಇನ್ಫೋಸಿಸ್ ತುಂಬ ನಿಯರೆಸ್ಟ್ ಇದೆ. ಈ ಕಮ್ಯುನಿಟಿಯಲ್ಲಿ ಕ್ಲಬ್ ಹೌಸ್, ಸ್ವಿಮ್ಮಿಂಗ್ ಪೂಲ್, 24 hours ಸೆಕ್ಯೂರಿಟಿ, 24 hours ವಾಟರ್ ಮತ್ತು ಪಾರ್ಕ್ ಇದೆ. ಇನ್ನೂ ಲಕ್ಸುರಿಯಸ್ ಆಗಿರೋ ಅಮ್ಯುನಿಟೀಸ್ ಎಲ್ಲ ಅವೈಲೇಬಲ್ ಇದೆ. ಸೊ ಯಾವುದೇ ರೀತಿ ಬ್ರೋಕರೇಜ್ ಇಲ್ಲದೆ, ಕಮಿಷನ್ ಇಲ್ಲದೆ ನೀವು ಡೈರೆಕ್ಟ್ ಓನರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.